ನಾವು ಟೆರರ್ ಕ್ಯಾಂಪ್ಸ್ ಟೆರರಿಸ್ಟ್ಗಳೇನಿದ್ದಾರೆ, ನಾವು ವಿ ವರ್ ಡೂಯಿಂಗ್ ದ ಡರ್ಟಿ ಜಾಬ್ ಫಾರ್ US ಬೈ ಪ್ಲಾಂಟಿಂಗ್ ಟೆರರಿಸ್ಟ್ ಅಂತ. ಎಸ್, ನೀವೇನು ಈಗ ಹೇಳ್ತಾ ಇದ್ದೀರಾ ಒಂದೇ ಒಂದು ಟೆರರ್ ಕ್ಯಾಂಪ್ ಪಾಕಿಸ್ತಾನದಲ್ಲಿ ಇಲ್ಲ ಅಂತ ನೀನು ಹೇಳ್ತಿದ್ಯಾ. ಈಗ ನಿನ್ನನ್ನೇ ನೀನು ಕಾಂಟ್ರಡಿಕ್ಟ್ ಮಾಡ್ಕೋತಾ ಇದೆಯಲ್ಲ. ಸ್ಕೈ ನ್ಯೂಸಲ್ಲಿ ಇದು ನಡೀತಾ ಇದೆ ಈಗ. ಆ್ಯಂಡ್ ಹಿ ಹ್ಯಾಡ್ ನೋ ಆನ್ಸರ್. ಆ ಗ್ರಿಲ್ಲಿಂಗ್ ನಡೀತಾ ಇದೆ ಅಂದರೆ, ಒಂದು ದೇಶದ ಮಿನಿಸ್ಟರ್ಗೆ ಒಬ್ಬ ನ್ಯೂಸ್ ಆಂಕರ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಂದರೆ, ಫಸ್ಟ್ಲಿ ಅವ್ರು ಯಾವ ಲೆವೆಲ್ಗೆ ಇನ್ಫಾರ್ಮ್ಡ್ ಆಗಿದ್ದಾರೆ, ಸೆಕೆಂಡ್ಲಿ ಯಾವ ಲೆವೆಲ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಕ್ವೆಶ್ಚನ್. ಅಕಾರ್ಡಿಂಗ್ ಟು ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಪ್ರಕಾರ, ನಾನು ಆ ದಾಟಿಲಿ ಹೋದಾಗ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಭಾರತದ ಮೇಲೆ, ಭಾರತದ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋಕ್ಕೆ ಬರಲ್ಲ, ಅಂತಾರಾಷ್ಟ್ರೀಯ ಸಮುದಾಯದ ಬಹಿಷ್ಕಾರ ಫೇಸ್ ಮಾಡಬೇಕಾಗತ್ತೆ, ದಿಗ್ಬಂಧನ ಫೇಸ್ ಮಾಡಬೇಕಾಗತ್ತೆ ಅಂಥೇಳಿ ಪ್ರಾಪರ್ ರೀಸನ್ ಇಲ್ಲದೆ ಇಂಡಿಯಾ ಕ್ಲಿಯರಾಗಿ ಹೇಳ್ತಾ ಇದೆ. ಬಟ್ ಪಾಕಿಸ್ತಾನ ಹೇಳುತ್ತೆ ಇಂಡಿಯಾ ಹೇಳೋದು ಉಗ್ರರ ನೆಲೆಗಳು ಅಂತ. ಉಗ್ರರ ನೆಲೆ ಅಂತ ಒಂದು ಬ್ಯಾಡ್ಜನ್ನು ಹಾಕಿಬಿಟ್ಟು ಇಲ್ಲಿ ನಮ್ಮ ಜನ ಸಾಯಿಸಿದ್ದಾರೆ, ಇಲ್ಲಿ ನಮ್ಮ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ದಾರೆ. ಈಗ ಯುದ್ಧ ವಿಮಾನದ ವಿಚಾರ ಇಟ್ಕೊಂಡ್ರೆ ಇದು ಯಾವ ಥರ ಒಂದು ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತ ಅವ್ರ ಪ್ರಕಾರ. ಒಂದು ಯುದ್ಧ ವಿಮಾನ, ನಾವು ಭಾರತ ಹೇಳ್ತಿರೋದು ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿಲ್ಲ ಅಂತ. ಮತ್ತು ಯುದ್ಧ ವಿಮಾನ ಉಗ್ರರ ನೆಲೆಗಳೆಲ್ಲ ಇತ್ತಾ ಇದು, ಅಥವಾ ನಿಜಕ್ಕೂ ಭಾರತ ಏನಾದರೂ ಅವರ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿದ್ಯಾ ಈಗ ಅಂತ? ಇದು ನನ್ನ ಇನ್ಫಾರ್ಮೇಷನ್ ಪ್ರಕಾರ ಅವರ ಒಂದು ನಮ್ಮ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಆಕ್ಟಿವ್ ಆಗಿರುತ್ತೆ. ಓಕೆ, ಕೆಲವು ಸಿಸ್ಟಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಈಗ ಇಷ್ಟೊಂದೆಲ್ಲ ಆದಮೇಲೆ ಅವರು ಯುದ್ಧ ವಿಮಾನ ನಮ್ಮ ಇಂಡಿಯನ್ ಒಂದು ಏನಂತ ಹೇಳಿದ್ರೆ, ಇಲ್ಲಿ ನಾನೇನು ಹೇಳ್ಬೇಕಂದ್ರೆ, ಒಂದು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಏನಿರುತ್ತೆ, ಓಕೆ, ಅದರ ಹಿಂದೆ ಅಪ್ ಟು ಅರೌಂಡ್ 5 kilometers ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ನೋ ಫ್ಲೈ ಝೋನ್. ಅದು ನಮ್ಮ ಇಂಡಿಯನ್ ಏರ್ಕ್ರಾಫ್ಟ್ಸ್ ಆಗ್ಬೋದು, ಹೌದು, ನೋ ಫ್ಲೈಯಿಂಗ್ ಝೋನ್ ಅಂತ ಕರಿತೀವಿ, ಅದು ಅವ್ರು ಆಗ್ಬೋದು. ಇಟ್ಸ್ ಅನ್ ಆನರ್ಡ್ ಅಗ್ರಿಮೆಂಟ್. ಫ್ಲೈ ಮಾಡಲ್ಲ, ಯಾರು ಕ್ರಾಸ್ ಮಾಡಲ್ಲ, ಬಾರ್ಡರ್ ಹತ್ರ ಹೋಗೋದು ಬೇರೆ, ಬಟ್ ಅದ್ರ ಹಿಂದೆ ಇರುತ್ತೆ. ಅದನ್ನು ದಾಟಿ ಇನ್ನೂ ಮುಂದೆ ಬಂದು ಇಫ್ ದರ್ ಇಸ್ ಎ ಚಾನ್ಸ್ ಆಫ್ ದೆಮ್ ಕ್ರಾಸಿಂಗ್ ದ ಬಾರ್ಡರ್, ಯಾಕಂದ್ರೆ ವಿ ನೀಡ್ ಟು ಗೆಟ್ ಮೋರ್ ಇನ್ಫಾರ್ಮೇಶನ್ ವಿತ್ ಟೈಮ್, ಅದು ಬರುತ್ತೆ. ಬಟ್ ಅವ್ರ ಏರ್ಕ್ರಾಫ್ಟ್ನ ಟಾರ್ಗೆಟ್ ಮಾಡಿ ಅದನ್ನು ಉರುಳಿಸಿರೋದಂತೂ ಸತ್ಯ. JF-17 ಆಫ್ ಪಾಕಿಸ್ತಾನ್ ಹ್ಯಾಸ್ ಬೀನ್ ಶಾಟ್ ಡೌನ್. ಅಂದ್ರೆ ಅವರು ರಿಟಾಲಿಯೇಷನ್ ಅಂತ ಬಂದಾಗ ಭಾರತ ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿರುತ್ತೆ. ನಮ್ಮ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಇಟ್ ಈಸ್ ವಿತ್ ಇಂಡಿಯನ್ ಏರ್ ಫೋರ್ಸ್, ಇಟ್ ಈಸ್ ಫುಲ್ಲಿ ಅಪ್ ಅಂಡ್ ಆಕ್ಟಿವ್. ಪ್ರಾಬಬ್ಲಿ ಬಾಲಾಕೋಟ್ ಸ್ಟ್ರೈಕ್ಸ್ ಆದ್ಮೇಲೆ ನಾವು ಇಮಿಡಿಯೇಟ್ಲಿ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ. ಆಗ ಬಾಲಾಕೋಟ್ ಸ್ಟ್ರೈಕ್ ಆದಮೇಲೆ ನಾವು ಆ ಲೆವೆಲ್ಗೆ ಇನ್ನು ಅಷ್ಟು ಹೈ ಲೆವೆಲ್ ಪ್ರಿಪೇರ್ಡ್ನೆಸ್ ಇರಲಿಲ್ಲ, ಫಾರ್ ದ ಸಿಂಪಲ್ ರೀಸನ್ ದಟ್ ಲಾರ್ಜ್ ಸ್ಕೇಲ್ ಇದು ಆಪರೇಷನ್ ಏನಿರುತ್ತೆ ಅದು ಎಲಿವೇಟ್ ಆಗಿಬಿಡುತ್ತೆ, ಲಾರ್ಜ್ ಸ್ಕೇಲ್ಗೆ ಎಸ್ಕಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಬಬ್ಲಿ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಅಟ್ ದಟ್ ಟೈಮ್. ಓಕೆ, ದಟ್ ಡೈಡ್ ಡೌನ್, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ ಈಗ ಇಂಡಿಯನ್ ಏರ್ ಡಿಫೆನ್ಸ್ ಈಸ್ ಅಪ್, ಏನು ಬರುತ್ತೆ ಬರಲಿ, ವಿ ವಿಲ್ ಟೇಕ್ ಕೇರ್ ಆಫ್ ದಟ್. ಓಕೆ, ಈ ಟೈಮ್ ಏನಾಯಿತು, ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಅದನ್ನು ಎಫೆಕ್ಟಿವ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅ ಪ್ರಾಪರ್ ಮಿಲಿಟರಿ ಆಪರೇಷನ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅಟ್ಯಾಕಿಂಗ್ ದಿ ಎನಿಮಿ, ಆದರೆ ಇಟ್ ಈಸ್ ಅಬೌಟ್ ಸೇಫ್ ಗಾರ್ಡಿಂಗ್ ಯುವರ್ ಸೆಲ್ಫ್ ಆಲ್ಸೋ. ಓಕೆ, ಪಾಕ್ ಉಗ್ರರ 9 ನೆಲೆಗಳನ್ನು ಭಾರತ ಧ್ವಂಸ ಮಾಡಿ ಹಾಕಿದೆ. ಬೆಳ್ಳಂಬೆಳಗ್ಗೆ ಇನ್ನೂ ಯಾರೂ ಕೂಡ ಎದ್ದಿರಲಿಲ್ಲ. ಮುಂಜಾನೆಯ ನಿದ್ರೆಯಲ್ಲಿದ್ದರು. ಅಷ್ಟು ಹೊತ್ತಿಗಾಗಲೇ ಭಾರತದ ವೀರ ಯೋಧರ ಕಡೆಯಿಂದ ಗಡಿಯ ಒಂದು ಹೆಜ್ಜೆ ಕೂಡ ದಾಟದೆ ಪಾಕಿಸ್ತಾನದ ಭಯೋತ್ಪಾದಕ ಶಿಶುವಿಹಾರ ಅಂತ ಖ್ಯಾತಿ ಪಡ್ಕೊಂಡಿರ್ತಕ್ಕಂತಹ ನೆಲೆಗಳೆಲ್ಲವೂ ಕೂಡ ಪುಡಿ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿರೋದು. ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಸಂಚು ರೂಪಿಸ್ತಾ ಇದ್ದಂತಹ ಸ್ಥಳಗಳಿವೆಲ್ಲವೂ ಕೂಡ, ಅಲ್ಲಿನ ಸಂಚು ಹೆಡ್ ಕ್ವಾರ್ಟರ್ಸ್ಗಳಿವೆಲ್ಲವೂ, LET ಆಗಲಿ, ಜಮಾತ್ ಆಗಲಿ, ಇವೆಲ್ಲ ಕೂಡ ಅಲ್ಲೇ ಇದ್ದಂಥವು. ಜೈಷ್ ಎ ಮೊಹಮ್ಮದ್ನ 4, ಲಷ್ಕರ್ ಎ ತೊಯ್ಬಾದ 3, ಹಿಜ್ಬುಲ್ ಮುಜಾಹಿದ್ದೀನ್ನ 2 ಅಡಗು ತಾಣಗಳು ನಾಮಾವಶೇಷ ಮಾಡಿ ಬಂದಿರೋದು ಭಾರತೀಯ ಸೇನೆ. ಆಗಲೇ ಸುನಿಲ್ ಹೇಳ್ತಾ ಇದ್ರು ನೋಡಿ, ಭಾರತ ಇದನ್ನು ಏರ್ ಸ್ಟ್ರೈಕ್ ಮಾಡಿಲ್ಲ, ಇದು ಮಿಸೈಲ್ ಸ್ಟ್ರೈಕ್ ಅಷ್ಟೇ. ಗಡಿಯಿಂದ ಈ ಕಡೆಗೆ ಕುಳಿತುಕೊಂಡು ಮಿಸೈಲ್ ಆಪರೇಟ್ ಮಾಡಿಬಿಟ್ರೆ ಪಾಕಿಸ್ತಾನದ 9 ನೆಲೆಗಳು ಇನ್ನಿಲ್ಲ. ಯಾವ ವಿಮಾನವೂ ಹೋಗಿಲ್ಲ, ಅಲ್ಲಿ ಯಾವ ಶೆಲ್ಲಿಂಗೂ ಮಾಡಿಲ್ಲ, ಯಾವ ಬಾಂಬನ್ನು ಹಾಕಿಲ್ಲ, ಕ್ಷಿಪಣಿನೂ ಹಾಕಿಲ್ಲ. ಈ ಕಡೆಯಿಂದ ಗಡಿಯಿಂದ ಆಚೆನೇ ಕೂತ್ಕೊಂಡು ಮಾಡಿರೋ ಕೆಲಸ ಇದು. ಇನ್ನು ಗಡಿ ದಾಟ್ಕೊಂಡು ಹೋಗಿದ್ರೆ ಇನ್ನೇನಾಗ್ಬೋದು ಯೋಚನೆ ಮಾಡ್ಕೊಂಡು. ಗಡಿ ಆಚೆಯಿಂದ ನಮ್ಮ ನೆಲದಿಂದ ಕಾಲ್ಕಿತ್ತಿಲ್ಲ ಭಾರತ, ನಮ್ಮ ನೆಲ ಬಿಟ್ಟೇ ಹೋಗಿಲ್ಲ ಆ ಕಡೆಗೆ, ಜಸ್ಟ್ ಒಂದು ಆಪ್ರೇಟ್ ಮಾಡಿ ಮಿಸೈಲ್ ಉಡಾಯಿಸಿರೋದಷ್ಟೇ. 9 ನೆಲೆಗಳು ಇದರಲ್ಲಿ ಧ್ವಂಸ ಆಗಿದೆ. ಬಹವಾಲ್ಪುರ್, ಮುರಿಟ್ಕೆ, ಬಾಗ್, ಕೋಟ್ಲಿ, ಮುಜಫರಾಬಾದ್, ಇನ್ನೊಂದು ಕಡೆ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ದಾಳಿ ನಡೆಸಿರೋದು ಸೇನೆ. ಬ್ರಹ್ಮೋಸ್ ದಾಳಿ ಪಾಕಿಸ್ತಾನದ ಮೇಲೆ ಅಂತ ನಾನು ಯಾವಾಗಾದರೂ ಉಚ್ಚಾರಣೆ ಮಾಡಿದರೆ
ಅದನ್ನು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು ನಾವು. ಪಾಕಿಸ್ತಾನದ ಮೇಲೆ ಅನ್ನೋದು ಬೇರೆ, ಉಗ್ರರ ನೆಲೆಗಳು ಅನ್ನೋದು ಬೇರೆ ಆಗುತ್ತೆ ಇಲ್ಲಿ. ಬ್ರಹ್ಮೋಸ್, ನಮ್ಮ ಬ್ರಹ್ಮೋಸ್ ಆಗಲಿ, ನಮ್ಮ ರಫಾಯಿಲ್ ಆಗಲಿ, ಇವ್ಯಾವೂ ಕೂಡ ಬರೀ ರಿಪಬ್ಲಿಕ್ ಡೇ ಪರೇಡಲ್ಲಿ ತೋರ್ಸೋಕ್ಕಿರೋದಲ್ಲ. ರಿಪಬ್ಲಿಕ್ ಡೇ ಪರೇಡ್ ಮಾಡ್ತೀವಲ್ಲ, ನಮ್ಮ ಹತ್ರ ಇಷ್ಟು ಬಲ ಇದೆ ಅಷ್ಟು ಬಲ ಇದೆ ಅಂತ ಹೇಳಿ ಅದನ್ನು ತೋರಿಸ್ಲಿಕ್ಕೆ ಅಂತ ಮಾತ್ರ ಇಟ್ಕೊಂಡಿರೋದಲ್ಲ. ನಾವು ಅದನ್ನು ಸಮಯ ಬಂದಾಗ ಹೇಗೆ ಬಳಸ್ತೀವಿ ಅನ್ನೋದನ್ನು ನೋಡಿ ಸ್ಯಾಂಪಲ್ ಅಂತ ಪಾಕಿಸ್ತಾನಕ್ಕೆ ಹೇಳಿರೋದು. ಕಾಶ್ಮೀರದಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ಪಾಕ್ ಉಗ್ರರ ನೆಲೆಗಳ ಮೇಲೆ ದಾಳಿಯ ಹಿನ್ನೆಲೆಯಲ್ಲಿ. ಭಾರತ ದಾಳಿ ಮಾಡಿದಂಥ ಸ್ಥಳಗಳಲ್ಲಿ ಮುರಿಟ್ಕೆ ಕೂಡ ಒಂದು. ಇದು ಲಷ್ಕರ್ ಎ ತೊಯ್ಬಾ ಉಗ್ರರ ಪ್ರಧಾನ ಕಚೇರಿ, ಇದು ಹೆಡ್ ಆಫೀಸ್ ಅವರದು. ಭಯೋತ್ಪಾದಕರ ಶಿಶುವಿಹಾರ ಅಂತ ಇದನ್ನು ಕರೀತಾರೆ. ಪಾಕ್ನ ಪಂಜಾಬ್ ಪ್ರಾಂತ್ಯದ ಬಹವಾಲ್ಪುರದಲ್ಲಿ ಉಗ್ರರ ನೆಲೆ ಇತ್ತು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಕೋಟ್ಲಿ, ಮುಜಫರಾಬಾದ್ ಎಲ್ಲವೂ ಕೂಡ ಧ್ವಂಸ ಅಂದರೆ ಹೀಗಿರುತ್ತೆ ಅಂತ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ ಇಲ್ಲೇ ಇರೋದು. ಜೈಷ್ ಎ ಮೊಹಮ್ಮದ್ ಗುಂಪಿನ ನೆಲೆಯಾಗಿದೆ ಬಹವಾಲ್ಪುರ. ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಕೋಟ್ಲಿ, ಬಹವಾಲ್ಪುರ ಟಾರ್ಗೆಟ್ ಆಗಿತ್ತು. 2019ರಲ್ಲಿ ಪುಲ್ವಾಮಾ ದಾಳಿ ನಡೆದಿದ್ದ ನಂತರದಲ್ಲಿ ಆದಂಥ ಸರ್ಜಿಕಲ್ ಸ್ಟ್ರೈಕ್. ಸುನಿಲ್, ಈಗ ಭಯೋತ್ಪಾದಕರ ಕ್ಯಾಂಪ್ಗಳು, ಉಗ್ರರ ಅಡಗುತಾಣಗಳು ಹೇಗೆ ಆಪರೇಟ್ ಆಗ್ತವಿವು, ಇದರ ಸ್ವರೂಪ ಹೇಗಿರುತ್ತೆ ಅಂತ ಈಗ ನಾವೇನೋ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸುನಿಲ್, ನೀವು ಫೀಲ್ಡಲ್ಲಿ ವರ್ಕ್ ಮಾಡಿದಂಥವ್ರು, ಇದರ ಬಗ್ಗೆ ನಮಗಿಂತ ಅಥವಾ ಸಿನಿಮಾಗಳಲ್ಲಿ ತೋರಿಸಿರುವುದಕ್ಕಿಂತ ನಿಮಗಿನ್ನೂ ಬೆಟರ್ ನಾಲೆಜ್ ಇರುತ್ತೆ ಅಂತ ನಾವು ಭಾವಿಸ್ತಿರ್ತೀವಿ. ಒಂದು ಭಯೋತ್ಪಾದಕ ನೆಲೆ, ಈಗ ಹೇಳ್ತೀರ ಒಂದು ಮಸೀದಿ ಇತ್ತು, 10 ಎಕರೆಗಳಲ್ಲಿ ಹರಡ್ಕೊಂಡಿತ್ತು, ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಭಾರತ ಹೊಡೆದಿದೆ ಅಂಥೇಳಿ. ಈ ನೆಲೆಗಳಂದರೆ ಯಾವ ಥರ ಇದು? ಅದು ಆ ಕ್ಯಾಂಪು, ಆ ಶಿಶುವಿಹಾರ, ಭಯೋತ್ಪಾದಕರ ಶಿಶುವಿಹಾರಗಳು, ಆ LKG UKGಗಳು, ಭಯೋತ್ಪಾದಕರದ್ದು ಹೇಳ್ತಾ ಇರೋದು ನಾವು, ನರ್ಸರಿಗಳು ಯಾವ ಥರ ಇರುತ್ತೆ? ಫಸ್ಟ್ಲಿ ಅದು ಪಾಕಿಸ್ತಾನ್ ಆರ್ಮಿ ಫಂಡೆಡ್ ಆ್ಯಂಡ್ ಪಾಕಿಸ್ತಾನ್ ಆರ್ಮಿ ಕ್ರಿಯೇಟೆಡ್ ಬೇಸ್ಗಳು, ಫಂಡೆಡ್ ಆ್ಯಂಡ್ ಏಡೆಡ್. ಈಗ ಲೆಟಸೆ ಒಂದು ಜಾಗ ಇದೆ, ಒಂದು ಜಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ವೆಪನ್ ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ದರ್ ಇಸ್ ಅ ರೇಂಜ್. ಇವು ಸಣ್ಣ ಜಾಗಗಳಲ್ಲಿರಲ್ಲ, ಸಣ್ಣ ಮನೆಯಲ್ಲಿ ಒಂದು ಇದರಲ್ಲಿ ಏನು ಹೇಳ್ತಾರೆ, ಒಂದು ರೂಮಲ್ಲಿ ಇವ್ರಿಗೆ ಟ್ರೈನ್ ಮಾಡ್ತಾರೆ ಅಂತ. ಅದನ್ನ ಆಸ್ ಫಸ್ಟ್ ಪಾರ್ಟ್ ಅದು ಬ್ರೈನ್ ಟ್ರೈನಿಂಗ್, ಅದು ಫಸ್ಟ್ ಆಗ್ಬಿಡುತ್ತೆ. ನಾನು ಮುಂಚೆ ಒಂದ್ಸಲ ನಾನು ನಿಮ್ಗೆ ಹೇಳಿದೆ, ಅಲ್ಲಿ ಬಡತನ ಯಾವ ಲೆವೆಲ್ಗಿದೆ ಅಂತ ಹೇಳಿದ್ರೆ ಒಂದೊಂದು ಮನೆಯಲ್ಲಿ 10 ಜನ 20 ಜನ ಮಕ್ಕಳಿರ್ತಾರೆ. ಪಾಕಿಸ್ತಾನ ಆರ್ಮಿಲಿ ಒಂದು ಸೆಪರೇಟ್ ವಿಂಗ್ ಇದೆ ಇದಕ್ಕೆ. ಆ ಟ್ರೈಬಲ್ ಮತ್ತೆ ರೂರಲ್ ಏರಿಯಾಸಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಓಕೆ 50,000 ಅಥವಾ 50,000 ಇಸ್ ಅ ಬಿಗ್ ಅಮೌಂಟ್, ಅವ್ರಿಗೆ ತುಂಬಾ ದೊಡ್ಡ ಅಮೌಂಟ್. ಅವ್ರಿಗೆ 50,000 ಕೊಟ್ಟು ನೀನು 5 ಜನ 10 ಜನ ಮಕ್ಕಳನ್ನ ನನಗೆ ಕೊಡು, ಕೊಟ್ಬಿಡ್ತಾರೆ. ದೇಶಕ್ಕಾಗಿ ಅಂತ ಅವ್ರು ತೊಗೊಂಡ್ಬರ್ತಾರೆ. ಬಟ್ ಅವ್ರು ಬರೋದು ಜಿಹಾದಿಗೆ. ತಗೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಮಸೀದಿಗಳಲ್ಲಿ, ಮದ್ರಸಾಗಳಲ್ಲಿ ಅವ್ರು ಇಡ್ತಾರೆ. ಅಲ್ಲಿ ಮದ್ರಸಾ ಅಲ್ಲಿ ಇಟ್ಬಿಟ್ಟು ಪಾಕಿಸ್ತಾನದಲ್ಲಿ, ಅಲ್ಲಿಂದ ಚಿಕ್ಕ ವಯಸ್ಸಿಂದ ಅವ್ರಿಗೆ ಪೂರ್ತಿ ಬ್ರೈನ್ ವಾಶ್ ಮಾಡ್ತಾರೆ. ಅವರು ಯಾವ ರೀತಿ ರ್ಯಾಡಿಕಲೈಸ್ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ, ನಾನು ಕೆಲವೊಂದು ಆಪರೇಷನ್ಸಲ್ಲಿ ನಾನು ನೋಡಿದ್ದೀನಿ, ಅವ್ರ ಅಲ್ಟಿಮೇಟ್ ಏಮ್ ಸಾಯೋದು. ಫಿದಾಯಿನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅದನ್ನ, ಫಿದಾಯಿನ್ ಅಟ್ಯಾಕ್ಸ್ ಅಂತಾರೆ, ಸೂಸೈಡ್